ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಶಕುನಿ ಕರ್ಣರ ಮಾತುಗಳಿಂದ ಪ್ರೇರಿತನಾದ ಸ್ವಯಂ ದುಷ್ಟ ದುರ್ಯೋಧನ ದ್ವೈತವನದಲ್ಲಿ ಇರುವ ಪಾಂಡವರಿಗೆ ನಮ್ಮ ಐಶ್ವರ್ಯ, ನಮ್ಮ ಭೋಗ, ನಮ್ಮ ವೈಯಾರವನ್ನು ತೋರಿಸಿ ಅವರಿಗೆ ಇನ್ನೂ ಪೀಡೆಯನ್ನು ಕೊಡಬೇಕು ಎಂದು ಅಪೇಕ್ಷೆ ಪಟ್ಟು ದ್ವೈತವನಕ್ಕೆ ಘೋಷಯಾತ್ರೆಯನ್ನು ನಿಮಿತ್ತ ಮಾಡಿಕೊಂಡು ಹೊರಡುವುದಕ್ಕೆ ಸಿದ್ಧನಾಗಿದ್ದಾನೆ. ಧೃತರಾಷ್ಟ್ರನ ಅನುಮತಿಯನ್ನು ಕೇಳಬೇಕು. ಆದ್ದರಿಂದಾಗಿ ದುರ್ಯೋಧನ ತಾನು ಹಿಂದೆ ನಿಂತು ಶಕುನಿಯನ್ನು ಮುಂದೆ ಕಳಿಸಿದ. ಮಮ ಹೋಗಿ ಕೇಳಿಕೊಂಡು ಬಾ. ಆಗ ಶಕುನಿ ಬಂದು ಧೃತರಾಷ್ಟ್ರನಿಗೆ ಹೇಳ್ತಾನೆ, ಧೃತರಾಷ್ಟ್ರ, ತುಂಬ ದಿನವಾಯಿತು ಮಕ್ಕಳು ಎಲ್ಲೂ ಹೋಗಿಲ್ಲ. ಆದ್ದರಿಂದಾಗಿ ಒಂದು ಘೋಷಯಾತ್ರಾ ನಿಮಿತ್ತ ಮಾಡಿಕೊಂಡು ದ್ವೈತವನಕ್ಕೆ ಹೋಗಿ ಬರ್ತಾರೆ. ಅದಕ್ಕೆ ಹಿರಿಯನಾದ ನೀನು ಅನುಮತಿಯನ್ನು ಕೊಡಬೇಕು ಎಂದು ಪ್ರಾರ್ಥನೆಯನ್ನು ಮಾಡಿ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಮೃಗಯ ಶೋಭನಾತಾತ ಗವಾಂ ಹಿ ಸಮವೇಕ್ಷಣಂ ವಿಸೃಂಭಸ್ತು ನ ಗಂತವ್ಯೋ ಭಲ್ಲವಾನಮಿತಿ ಸ್ಮರೇ. ಆಕಳುಗಳನ್ನು ನೋಡುವುದಕ್ಕಾಗಿ ನೀವು ಹೋಗುವುದಾದರೆ ಅವಶ್ಯವಾಗಿ ನೀವು ಹೋಗಿ ಬನ್ನಿ. ಆದರೆ ವಿಸೃಂಭಸ್ತು, ನೀವೇನಾದರೂ ಅಹಂಕಾರ ಉನ್ಮಾದಗಳಿಂದ ಹೋಗುವುದಾಗಿದ್ದರೆ ಸರ್ವತಾ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ತೇತು ತತ್ರ ನರವ್ಯಾಘ್ರಃ ಸಮೀಪ ಇತಿ ನ ಶ್ರುತಂ ಅತೋ ನಾಭ್ಯನುಜ್ಞಾಮಿ ಗಮನಂ ತತ್ರ ವಸ್ವಯಂ. ಅಲ್ಲಿ ನರವ್ಯಾಘ್ರರಾಗಿರ್ತಕ್ಕಂಥ ಪಾಂಡವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅಲ್ಲೇ ಹತ್ತಿರದಲ್ಲಿ ಇದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಆದ್ದರಿಂದಾಗಿ ನಾನು ಅಲ್ಲಿ ಹೋಗುವುದಿಲ್ಲ, ನಾನು ಹೋಗ್ಲಿಕ್ಕೆ ಅನುಮತಿಯನ್ನು ಕೊಡುವುದಿಲ್ಲ.
ಯಾಕೆ? ಛದ್ಮನ ನಿರ್ಜಿತಾಸ್ತೇತು ಕರ್ಷಿತಾಶ್ಚ ಮಹಾವನೆ, ಮೋಸ ಮಾಡಿದ್ದೀರಾ, ಆ ಮೋಸದಲ್ಲಿ ಅವರನ್ನು ಸೋಲಿಸಿದ್ದೀರಾ, ವನಕ್ಕೆ ಕಳಿಸಿದ್ದೀರಾ, ವನದಲ್ಲಿ ಕಷ್ಟಪಡಿಸಿದ್ದೀರಾ. ಅವರು ತಪೋ ನಿತ್ಯರಾಗಿದ್ದಾರೆ, ಮಹಾ ಸಮರ್ಥರಾಗಿದ್ದಾರೆ. ಧರ್ಮರಾಜ ಸಿಟ್ಟಿಗೆ ಬರದೇ ಇದ್ದರೂ ಭೀಮಸೇನ ಎಲ್ಲರನ್ನು ಕುಟ್ಟಿ ಹಾಕ್ತಾನೆ. ಆದ್ದರಿಂದಾಗಿ ನೀವು ಅಲ್ಲಿ ಹೋಗಿ ಅಹಂಕಾರ ದರ್ಪ ಉನ್ಮಾದಗಳನ್ನು ನೀವು ತೋರಿಸುವುದಾಗಿತ್ತು ಅಂತಾಗಿದ್ದರೆ ಸರ್ವಥಾ ನಾನು ಅನುಮತಿಯನ್ನು ಕೊಡುವುದಿಲ್ಲ, ನೀವು ಸುಟ್ಟು ಭಸ್ಮರಾಗಿ ಹೋಗ್ತೀರಾ ಅಂತ ಧೃತರಾಷ್ಟ್ರ ಸ್ಪಷ್ಟವಾಗಿ ಹೇಳಿದ. ನೀವು ಮಾಡಿದ್ದು ಮೋಸ, ನೀವು ಮಾಡಿದ್ದು ಅನ್ಯಾಯ, ಇದರೊಳಗೆ ಪಾಂಡವರ ಕ್ಷಮೆ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ಪಾಂಡವರು ಬಲಾಢ್ಯರು, ಪರಾಕ್ರಮಿಗಳು. ಅಲ್ಲಿ ನೀವು ಹೋಗಿ ಹೆಚ್ಚು ಕಡಿಮೆ ಏನು ಮಾಡಿದರೂ ಕೂಡ ನೀವು ಸುಟ್ಟು ಅವರ ಪಾಂಡವರ ಕ್ರೋಧಾಗ್ನಿಯೊಳಗೆ ನೀವು ಸುಟ್ಟು ಭಸ್ಮರಾಗ್ತೀರಾ ಅಂತ ಇಷ್ಟು ಹೇಳಿದಾಗ ಶಕುನಿ ಹೇಳ್ತಾನೆ, ದುರ್ಯೋಧನಂ ಸಹ ಮಾತ್ಯಂ ಅನುಜಜ್ಞೆ ಯುಧಿಷ್ಠಿರಸ್ತು ಕೌಂತೇಯ ನನಃ ಕೋಪಂ ಕರಿಷ್ಯತಿ. ಶಕುನಿ ಹೇಳ್ತಾನೆ, ಧರ್ಮಜ್ಞನಾದ ಪಾಂಡವರು, ತತ್ವಜ್ಞಾನಿಯಾದ ಧರ್ಮನಿಷ್ಠನಾಗಿರ್ತಕ್ಕಂಥ ಧರ್ಮರಾಜ 13 ವರ್ಷಗಳವರೆಗೆ ಅವನು ಬಿಲ್ ಬಾಣಗಳನ್ನು ಎತ್ತುವುದಿಲ್ಲ ಅಂತೇಳಿ ವನದಲ್ಲಿ ಹೋಗಿದ್ದಾನೆ. ಅವನು ನಮ್ಮ ಮೇಲೆ ಹೇಗೆ ಸಿಟ್ಟು ಮಾಡಿಕೊಳ್ತಾನೆ? ಆ ಧರ್ಮರಾಜನನ್ನು ಅನುಸರಿಸಿಕೊಂಡು ಪಾಂಡವರಿದ್ದಾರೆ. ಆದ್ದರಿಂದಾಗಿ ಆ ಧರ್ಮರಾಜ ನಮ್ಮ ಮೇಲೆ ಸಿಟ್ಟಾಗುವುದಿಲ್ಲ, ಪಾಂಡವರು ನಮ್ಮ ಮೇಲೆ ಸಿಟ್ಟಾಗುವುದಿಲ್ಲ. ನಾವು ಬೇಟೆಯಾಡೋದಕ್ಕಾಗಿ ಹೋಗಿದ್ದೇವೆ, ಹೋಗ್ತೇವೆ, ಬರ್ತೇವೆ, ಆದ್ದರಿಂದ ನೀನು ಅನುಮತಿಯನ್ನು ಕೊಡು ಅಂತ ಶಕುನಿ ಮತ್ತೆ ಕೇಳಿದಾಗ ಧೃತರಾಷ್ಟ್ರ ಸ್ಪಷ್ಟವಾಗಿ ಹೇಳ್ತಾನೆ, ಧರ್ಮರಾಜನಿಗೆ ಪೀಡೆ ಕೊಡುವುದಲ್ಲ ಅಂತಾಗಿದ್ದರೆ, ಧರ್ಮರಾಜನಿಗೆ ನಿಮ್ಮ ಮುಖವನ್ನೂ ತೋರಿಸುವುದಿಲ್ಲ ಅಂತಾಗಿದ್ದರೆ ಅವಶ್ಯವಾಗಿ ಹೋಗಿ ಬನ್ನಿ, ಆದರೆ ನನ್ನ ಮನಸ್ಸಿನಿಂದ ಮಾತ್ರ ನಾನು ಅನುಮತಿಯನ್ನು ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ. ಆಯಿತು ಬಿಡು, ಏನೋ ಒಂದು ಅನುಮತಿ ಅಂತೂ ಸಿಕ್ತಲ್ಲ ಅಂತೇಳಿ ದುರ್ಯೋಧನ ಸಹಮಾತ್ಯ ಅನುಜಜ್ಞೆ ನ ಕಾಮತಃ, ಏನು ಶಕುನಿಯಿಂದ ಪ್ರೇರಿತನಾಗಿ ಅನುಮತಿಯನ್ನು ಕೊಟ್ಟನೇ ಹೊರತು ತನ್ನ ಮನಸ್ಸಿನಿಂದ ತಾನು ಕೊಡಲೇ ಇಲ್ಲ. ಗಾಂಧಾರಿ ಅನುಮತಿಯನ್ನು ಕೊಡ್ತಾಳೆ, ತೆಗೆದುಕೊಂಡು ಹೊರಡ್ತಾ ಇರುವಾಗ 8,000 ರಥಗಳು, 30,000 ಆನೆಗಳು, ಅನೇಕ ಸಾವಿರ ಪದಾತಿಗಳು, 9,000 ಕುದುರೆಗಳು, ಬಂಡಿಗಳು, ಇತ್ಯಾದಿ 100 ಸಾಮಾನುಗಳನ್ನು ಇಟ್ಟುಕೊಂಡು ದೊಡ್ಡದಾದ ವೈಭವದಿಂದ ದುರ್ಯೋಧನ, ಕರ್ಣ, ದುಶಾಸನ, ಶಕುನಿ ಇವರನ್ನು ಮುಂದೆ ಮಾಡಿಕೊಂಡು ದ್ವೈತವನಕ್ಕೆ ಘೋಷಯಾತ್ರಕ್ಕೆ ಹೊರಟಿದ್ದಾರೆ. ಕರ್ಣಸ್ಯ ಶಕುನೇಶ್ಚೈವ ಭ್ರಾತॄಣಾಂ ಚೈವ ಸರ್ವಶಃ ಪಶ್ಯಂತಸ್ತೆ ತದಾಗಾವಃ ಶತಶೋತ ಸಹಸ್ರಶಃ. ಲಕ್ಷ ಆಕಳುಗಳೆಲ್ಲ ಅಲ್ಲಿಗೆ ಹೊರಡ್ತಾ ಇವೆ, ನೋಡ್ತಾ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಯಥೋಪಜೋಷಂ ಚಿಕ್ರೀಡುರ್ವನೆ ತಸ್ಮಿನ್ ಯಥಾಮರಾಹ, ಆ ದ್ವೈತ ವನದೊಳಗೆ ದೇವತೆಗಳು ಹೇಗೆ ಭೋಗವನ್ನು ಮಾಡಬೇಕೋ ಆ ತರಹದಿಂದ ನಾನಾ ವಿಧವಾದ ಭೋಗಗಳನ್ನೆಲ್ಲ ದುರ್ಯೋಧನಾದಿಗಳು ಮಾಡ್ತಾ ಇದ್ದಾರೆ. ಮಾಡ್ತಾ ಮುಂದೆ ಹೋಗ್ತಾ ಇದ್ದಾರೆ. ಯದರ್ಚ್ಛಯಾಚ ತತ್ರಸ್ಥ ಧರ್ಮಪುತ್ರೋ ಯುಧಿಷ್ಠಿರ ಈಜೆ ರಾಜರ್ಷಿ ಯಜ್ಞೇನ ಸಾಧ್ಯಸ್ಕೇನ ವಿಷಂಪತೆ. ಅಲ್ಲಿಯೇನೆ ಧರ್ಮರಾಜ ತಾನು ವಾಸ ಮಾಡಿರ್ತಕ್ಕಂಥದ್ದು. ಆ ಧರ್ಮರಾಜನ ಅಲ್ಲೇ ಹತ್ತಿರದೊಳಗೇನೆ, ಇವರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಹತ್ತಿರದೊಳಗೇನೆ, ಅಲ್ಲಿ ಅನೇಕ ಋಷಿಗಳು, ಮುನಿಗಳು, ಧರ್ಮಜ್ಞರು, ಭೀಮ, ಅರ್ಜುನ, ನಕುಲ, ಸಹದೇವರು, ದ್ರೌಪದಿ ಎಲ್ಲರೂ ಇದ್ದಾರೆ. ಅಲ್ಲೇ ಪಕ್ಕದೊಳಗೇನೆ ದ್ವೈತ ಸರೋವರ, ಅದ್ಭುತವಾಗಿರ್ತಕ್ಕಂಥ ಸರೋವರ, ಮಧ್ಯದಲ್ಲಿ ಸರೋವರದ ಆಚೆ ಕೌರವರು, ಸರೋವರದ ಈಚೆ ಪಾಂಡವರು. ಈ ಸರೋವರದೊಳಗೆ ವಿಹಾರವನ್ನು ಮಾಡಬೇಕು ಅಂತ ವಿಚಾರವನ್ನು ಮಾಡಿದ ದುರ್ಯೋಧನ ಸರೋವರದ ಮೇಲೆ ದಾಳಿಯನ್ನು ಮಾಡುವುದಕ್ಕಾಗಿ ಆಜ್ಞೆಯನ್ನು ಮಾಡಿದ. ಹೋಗಿ ಅಲ್ಲಿ ನಾನಾ ಥರದ ಭೋಗಗಳನ್ನು ಮಾಡೋಣ, ವೈಭೋಗಗಳನ್ನು ಮಾಡೋಣ ಅಂತ ಆದೇಶವನ್ನು ಮಾಡಿದ. ಈಚೆ ದೇವತೆಗಳಲ್ಲಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಡಿಸ್ಕಷನ್ ಆಯಿತು. ಅಲ್ಲಿ ಚಿತ್ರರಥ ಎನ್ನುವಂಥ ಗಂಧರ್ವನನ್ನು ದೇವತೆಗಳು ಕರೀತಾರೆ. ದೇವತೆಗಳು ಕರೆದು ಹೇಳ್ತಾರೆ, ನೋಡೋ ಚಿತ್ರರಥ ಗಂಧರ್ವ, ಪಾಂಡವರಿಗೆ ಅವಮಾನವನ್ನು ಮಾಡುವುದಕ್ಕಾಗಿ, ಪಾಂಡವರಿಗೆ ಪೀಡೆಯನ್ನು ಕೊಡುವುದಕ್ಕಾಗಿ ದ್ವೈತ ವನದಲ್ಲಿರುವ ಆ ಸರೋವರಕ್ಕೆ, ಅದಕ್ಕೂ ದ್ವೈತ ಸರ ಅಂತೇಳಿ ಪ್ರಸಿದ್ಧಿ, ಆ ಸರೋವರಕ್ಕೆ ದುರ್ಯೋಧನಾದಿಗಳು ಬರ್ತಾ ಇದ್ದಾರೆ.
ಆ ದುರ್ಯೋಧನಾದಿಗಳು ಅಲ್ಲಿ ಬರುವುದರೊಳಗೇನೆ ನೀನು ಡೇರ ಹಾಕಬೇಕಲ್ಲಿ. ಆಗ ದುರ್ಯೋಧನಾದಿಗಳು ನಿನ್ನ ಮೇಲೆ ದಾಳಿಯನ್ನು ಮಾಡ್ತಾರೆ. ಆಗ ನೀನು ಅವರನ್ನು ಸೋಲಿಸಿ ಹೆಡೆಮುರಿ ಕಟ್ಟಿ ಅವರನ್ನು ಎತ್ತಿಕೊಂಡು ಬಾ ಅಂತ ಇಷ್ಟು ಇಂದ್ರ ಆದೇಶವನ್ನು ಮಾಡಿದ. ಆಗ ಚಿತ್ರರಥ ಗಂಧರ್ವ ಹೇಳ್ತಾನೆ, ಇದು ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ನಮಗೆ ನಿರ್ಣಯವನ್ನು ಕೊಡ್ತಾರೆ. ಆಗ ಚಿತ್ರರಥ ಗಂಧರ್ವ ಹೇಳ್ತಾನೆ, ಅಲ್ಲಿ ಕರ್ಣ, ದುರ್ಯೋಧನ, ದುಶ್ಯಾಸನ ಮೊದಲಾದ ಬಲಾಢ್ಯರಿದ್ದಾರೆ, ಅವರನ್ನು ಸೋಲಿಸುವ ಸಾಮರ್ಥ್ಯ ನನಗೆಲ್ಲಿ ಅದು ಅಂತ ಹೇಳಿದಾಗ ಎಲ್ಲ ದೇವತೆಗಳು ಚಿತ್ರರಥ ಗಂಧರ್ವನಿಗೆ ವರ ಕೊಡ್ತಾರೆ. ಈ ಕಾಲಕ್ಕೆ ನಿನಗೆ ಅವ್ರನ್ನೆಲ್ಲರನ್ನೂ ಸೋಲಿಸುವ ದಿವ್ಯವಾದ ಸಾಮರ್ಥ್ಯ ನಿನಗೆ ಬರುತ್ತೆ, ನೀನು ಹೊರಡು. ಎರಡು ಕಾರಣ. ಒಂದು, ಪಾಂಡವರ ಮೇಲೆ ಸ್ಪರ್ಧೆಯಿಂದ ಬಂದಿದ್ದ, ಆದ್ದರಿಂದಾಗಿ ಕರ್ಣ ಸೋಲುವ ಪ್ರಸಂಗ ಇದ್ದೇ ಇತ್ತು. ಪರಶುರಾಮ ದೇವರ ಶಾಪದಿಂದ ದೇವತೆಗಳ ವರ ಕೊಟ್ಟು ಭಾರೀ ಶಕ್ತಿಯನ್ನು ಕೊಟ್ಟು ಕಳಿಸ್ತಾರೆ. ಬಂದ್ ಗಂಧರ್ವೈರ್ವಾರಿತೆ ಸೈನ್ಯೇ ಧಾರ್ತ ರಾಷ್ಟ್ರ ಪ್ರತಾಪವಾನ್. ಯಾವಾಗೆ ಆ ದ್ವೈತ ಸರೋವರಕ್ಕೆ ಈ ದುರ್ಯೋಧನಾದಿಗಳು ಬಂದು ಡೇರಾ ಹಾಕಬೇಕಂತ ಪ್ಲ್ಯಾನ್ ಮಾಡಿರ್ತಾರೆ, ಅಷ್ಟರೊಳಗೇನೆ ರಾತ್ರಿ ಗಂಧರ್ವರು ಲಕ್ಷ ಜನ ಗಂಧರ್ವರು ಬಂದು ಅಲ್ಲಿ ಸೇರಿಕೊಂಡು ಬಿಡ್ತಾರೆ. ಸೇರಿಕೊಂಡಾಗ ದೂತರು ಬರ್ತಾರೆ, ದುರ್ಯೋಧನ ದೂತರು ಬರ್ತಾರೆ. ದೂತರು ಬಂದು ಹೇಳ್ತಾರೆ, ಏ ಗಂಧರ್ವ ರಾಜ ಚಿತ್ರರಥ, ಹೊರಡು, ಇಲ್ಲಿಂದ ಖಾಲಿ ಮಾಡು, ನಮ್ಮ ರಾಜ ದುರ್ಯೋಧನ ಬರ್ತಾ ಇದ್ದಾನೆ, ಖಾಲಿ ಮಾಡಿದ್ದೇನೆ, ಬೇಗ ಗಾಡಿ. ಆಗ ಅವ್ರು ಹೇಳ್ತಾರೆ, ಚಿತ್ರಸೇನ ಎನ್ನುವ ಗಂಧರ್ವನಿಂದ ಅನುಜ್ಞಾತರಾಗಿದ್ದೇವೆ ನಾವು, ಆದ್ದರಿಂದಾಗಿ ನಾವು ಇಲ್ಲಿಯೇ ಇರ್ತೇವೆ, ನಾವು ಮೊದಲಿಗೆ ಬಂದಿದ್ದೇವೆ, ನಾವು ಭೋಗ ಮಾಡ್ತೇವೆ, ನಾವು ಆಟವಾಡ್ತೇವೆ. ಇಲ್ಲ, ಮೊದಲಿಗೆ ನಾವು ವಿಚಾರವನ್ನು ಮಾಡಿದ್ದೇವೆ, ಆದ್ದರಿಂದ ನಾವು ಬರುವ ಪ್ಲ್ಯಾನ್ ನಾವು ಮೊದಲಿಗೆ ಮಾಡಿದ್ದು, ಆದ್ದರಿಂದಾಗಿ ನಾವು ಬರ್ತೇವೆ. ನೀವು ಈಗಿಂದೀಗ ಪ್ಲ್ಯಾನ್ ಮಾಡ್ಕೊಂಡು ಬಂದವರು, ಆದ್ದರಿಂದ ನಿಮಗೆ ಆಸ್ಪದವಿಲ್ಲ ಅಂತೇಳಿ ಮಾತುಕತೆ ಪ್ರಾರಂಭವಾಯಿತು. ಪ್ರಾರಂಭವಾಗಿದ್ದು ಯಾರು ಸೋಲ್ತಾರೋ ಅವರು ಇಲ್ಲಿಂದ ಪಲಾಯನವನ್ನು ಮಾಡಬೇಕು, ಗೆದ್ದವರು ಇಲ್ಲಿ ಭೋಗವನ್ನು ಮಾಡಬೇಕು, ಹಾಗಾದರೆ ಯುದ್ಧವಾಗಲಿ ಅಂತ ಹೇಳಿ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದರೆ ಗಂಧರ್ವಾನ್ ಶತಶೋಭಿಘ್ನನ್ ಲಘುತ್ವಾತ್ ಸೂತನಂದನಃ ಪಾತಯನ್ನುತ್ತಮಾಂಗಾನಿ ಗಂಧರ್ವಾಣಂ ಮಹಾರಥಃ. ಆಗ ಕರ್ಣ ಹಾಗೂ ಗಂಧರ್ವರಿಗೆ, ಚಿತ್ರರಥ ಗಂಧರ್ವರಿಗೂ ಘನಘೋರವಾದ ಯುದ್ಧ ಪ್ರಾರಂಭವಾಯಿತು. 8 ಬಾಣ ಬಿಡ್ತಾರೆ, 10 ಬಾಣ ಬಿಡ್ತಾರೆ, 16 ಬಾಣ ಬಿಡ್ತಾರೆ, 18 ಬಾಣಗಳನ್ನು ಬಿಡ್ತಾರೆ. ಖಡ್ಗದಿಂದ ಯುದ್ಧವಾಡ್ತಾರೆ, ಪತ್ತಿಯಿಂದ ಯುದ್ಧವಾಡ್ತಾರೆ, ಏನಂತಾರೆ, ನಾನಾ ತರಹದ ಆಯುಧಗಳಿಂದ, ಗದೆಯಿಂದ, ಎಲ್ಲದರಿಂದ ಯುದ್ಧ ನಡೀತಾ ಇದೆ. ಘನಘೋರವಾದ ಯುದ್ಧ ನಡೀತಾ ಇದೆ. ತತಸ್ಥೆ ಮೃದವೋ ಭೂವನ್ ಗಂಧರ್ವ ಶರಪೀಡಿತಾ. ಆ ಕರ್ಣನ ಪರಾಕ್ರಮ ಇಷ್ಟು ಅದ್ಭುತವಾಗಿತ್ತು ಅಂತಂದರೆ, ಆ ಕರ್ಣನ ಬಾಣಗಳಿಂದ ಗಂಧರ್ವರು ಹಣ್ಣಾಗ್ತಾರೆ, ಮೆತ್ತಗಾಗ್ತಾರೆ, ಮೃದುವಾಗ್ತಾರೆ, ಬಾಣ ಬಿಡೋದಕ್ಕೆ ಶಕ್ತಿ ಇಲ್ಲ. ಆಗ ಸ್ವಯಂ ಚಿತ್ರರಥ ಗಂಧರ್ವ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಘನಘೋರವಾದ ಯುದ್ಧವಾಗುತ್ತೆ. ಸೂತಪುತ್ರಂ ಜಿಘಾಂಸಂತಂ ಸಮಂತಾತ್ ಪರ್ಯವಾರಯನ್. ಆಗ ಚಿತ್ರರಥ ಗಂಧರ್ವ ಹೇಳ್ತಾನೆ, ಒಬ್ಬೊಬ್ಬರು ನಾವು ಯುದ್ಧವಾಡಿದಾಗ ಆ ಕರ್ಣ ನಮ್ಮನ್ನು ಸೋಲಿಸಬಹುದು, ನಾವು ಎಲ್ಲರೂ ಏಕಕಾಲಕ್ಕೆ ಕರ್ಣನ ಮೇಲೆ ದಾಳಿ ಮಾಡೋಣ ಅಂತ ಹೇಳಿ ಅನೇಕರು ಛತ್ರದ ಮೇಲೆ, ಅನೇಕರು ವರೂಥಕ್ಕೆ, ಅನೇಕರು ಆ ನಡುವಿನ ಕಂಬಕ್ಕೆ, ಅನೇಕರು ಕುದುರೆಗಳಿಗೆ, ಹೀಗೆ ಎಲ್ಲರೂ ಏಕಕಾಲಕ್ಕೆ ದಾಳಿಯನ್ನು ಮಾಡಿದಾಗ ಕರ್ಣನಿಗೆ ಏನು ಮಾಡಬೇಕು ಗೊತ್ತಾಗುವುದಿಲ್ಲ, ವಿಫಲನಾಗ್ತಾನೆ, ಸೋತು ಹೋಗ್ತಾನೆ. ಕೈಯಲ್ಲಿ ಬಿಲ್ ಬಾಣಗಳನ್ನು ಹಿಡಿಲಿಕ್ಕಾಗುವುದಿಲ್ಲ. ರಥದಿಂದ ಕೆಳಗೆ ಕುಸಿದು ಬಿದ್ದ ಕರ್ಣ, ಘೋರವಾದ ಪರಾಭವವಾಯಿತು. ಆಗ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ, ನಾನು ಹಿಂದೆ ಹೇಳಿದ ಕಥೆಯನ್ನು. ಏನಂತೆ, ಈ ಚಿತ್ರರಥ ಗಂಧರ್ವನಿಗೆ ಕರ್ಣನನ್ನು ಸೋಲಿಸುವ ಸಾಮರ್ಥ್ಯ ಎಲ್ಲಿ, ಅದು ಪರಶುರಾಮ ದೇವರ ವರದಿಂದ ತೃಪ್ತನಾದವನಲ್ಲ ಅಂತಂದರೆ ಇಲ್ಲಿ 2 ಕಾರಣ. ಒಂದು, ಅರ್ಜುನಾದಿಗಳ ಮೇಲೆ ಏನಂತಾರೆ ಸ್ಪರ್ಧೆಯನ್ನು ಮಾಡುವುದಕ್ಕಾಗಿ ಬಂದಿದ್ದ. ಎರಡನೇದು, ದೇವತೆಗಳು ಚಿತ್ರರಥನಿಗೆ ವಿಶಿಷ್ಟವಾದ ವರವನ್ನು ಕೊಟ್ಟು ಕಳಿಸಿದ್ರು. ಈ 2 ಕಾರಣಗಳಿಂದಾಗಿ ಕರ್ಣ ಸೋತ. ವಿಕರ್ಣ ರಥಮಾಸ್ಥಾಯ ಅಲ್ಲೇ ಕೆಳಗೆ ಬಿದ್ದಿದ್ದಾನೆ, ಕಂಗಾಲಾಗಿ ಬಿದ್ದಿದ್ದಾನೆ ಕರ್ಣ. ಯಾಕೆ ಈ ದುರವಸ್ಥೆ ಕರ್ಣನಿಗೆ ಬರುತ್ತೆ? ಇದು 1 ಬಾರಿ 2 ಬಾರಿ ಅಲ್ಲ, ಅನೇಕ ಬಾರಿ ಈ ತರಹದ ದುರವಸ್ಥೆಯೊಳಗೆ ಕರ್ಣ ಬರ್ತಾನೆ. ಯಾಕೆ ಬರ್ತಾನೆ ಕರ್ಣ ಅಂತಂದಾಗ, ಎಲ್ಲಿಯವರೆಗೆ ಧರ್ಮವಿರ್ತದೆಯೋ ಅಲ್ಲಿಯವರೆಗೆ ಗೆಲುವು ಇರ್ತದೆ, ಎಲ್ಲಿ ಅಧರ್ಮ ಸೇರಿಕೊಳ್ಳುತ್ತೋ ಅಲ್ಲಿ ಸೋಲು ನಿಶ್ಚಿತ. ಆದ್ದರಿಂದಾಗಿ ಅಧರ್ಮದ ಪಕ್ಷದೊಳಗೇನೆ ಈ ಪುಣ್ಯಾತ್ಮ ಕರ್ಣ ಇರುವುದರಿಂದಾಗಿ ಅವನಿಗೆ ಗೆಲುವು 1-2 ಗೆಲುವು ಆಗಿರಬಹುದೇ ಹೊರತು ಪರಾಭವಗಳೇ ತುಂಬ ಪರಾಭವಗಳಾಗತ್ತೆ. ಯಾಕೆ? ಅಧರ್ಮಕ್ಕೆ ಅಷ್ಟು
ಅಷ್ಟು ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ತಾನೆ. ಆದ್ದರಿಂದಾಗಿ ಕರ್ಣನಂಥ ಮಹಾಪರಾಕ್ರಮಿಯೂ ಕೂಡ ಕಂಗಾಲಾಗಿ ಕೆಳಗೆ ಬಿದ್ದಿದ್ದಾನೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಷ್ಟರಾಗೆ ದುರ್ಯೋಧನನ ಒಬ್ಬ ತಮ್ಮ ವಿಕರ್ಣ ಅವನು ಓಡಿ ಬಂದು ಕರ್ಣನನ್ನು ರಥದೊಳಗೆ ಕೂಡಿಸ್ಕೊಂಡು ಓಡಿ ಹೋಗ್ಬಿಡ್ತಾನೆ. ಡೆಕ್ಕಪಾಲಾಗಿ ಓಡಿ ಹೋಗ್ಬಿಟ್ಟ. ಬೆನ್ನು ತೋರಿಸಿ, ರಣರಂಗಕ್ಕೆ ಬೆನ್ನು ತೋರಿಸಿ ಕರ್ಣ ಓಡಿ ಹೋಗಿಬಿಡ್ತಾನೆ, ಪಲಾಯನ ಮಾಡಿಬಿಡ್ತಾನೆ. ಗಂಧರ್ವೈಸ್ತು ಮಹಾರಾಜ ಭಗ್ನೇ ಕರ್ಣೆ ಮಹಾರಥೆ ಸಂಪ್ರಾದ್ರವಚ್ಚಮೂ ಸರ್ವ ಧೃತರಾಷ್ಟ್ರಸ್ಯ ಪಶ್ಚಾತಃ. ದುರ್ಯೋಧನ ನೋಡ್ತಾ ಇರುವಾಗಲೇನೆ ಎಲ್ಲ ಸೈನ್ಯವನ್ನು ಓಡಿಸ್ತಾ ಇದ್ದಾರೆ. ಓಡಿಸ್ತಾ ಇರುವಾಗ ಸ್ವಯಂ ದುರ್ಯೋಧನ ಯುದ್ಧಕ್ಕೆ ಬಂದ, ದುಶ್ಯಾಸನ ಯುದ್ಧಕ್ಕೆ ಬಂದ, ಶಕುನಿ ಯುದ್ಧಕ್ಕೆ ಬಂದ. 100 ಜನ ದುರ್ಯೋಧನ ತಮ್ಮಂದಿರು ಯುದ್ಧವಾಡ್ತಾ ಇದ್ದಾರೆ. ಭಾರೀ ಯುದ್ಧ ನಡೀತಾ ಇದೆ, ಘನಘೋರವಾದ ಯುದ್ಧವಾಗ್ತಾ ಇದೆ. ಯುದ್ಧವಾಗ್ತಾ ಇರುವಾಗ ಲಕ್ಷ ಲಕ್ಷ ಜನ ಗಂಧರ್ವರು ಏಕಕಾಲಕ್ಕೆ ದಾಳಿ ಮಾಡಿದ್ದರಿಂದಾಗಿ ದುರ್ಯೋಧನಂ ಚಿತ್ರಸೇನೋ ವಿರಥಂ ಪತಿತಂ ಭುವಿ. ರುದ್ರದೇವರ ವರದಿಂದ ದೃಪ್ತನಾದ ಬಲಾಢ್ಯನಾಗಿರ್ತಕ್ಕಂಥ ದುರ್ಯೋಧನ ಚಿತ್ರಸೇನನ ಕೈಯೊಳಗೆ ವಿರಥನಾಗಿ ಬಿದ್ದ. ರಥ ಇಲ್ಲ, ಗದೆ ಇಲ್ಲ, ಬಿಲ್ಲಿಲ್ಲ, ಬಾಣವಿಲ್ಲ, ಏನೂ ಇಲ್ಲ. ಕನ್ನಡದಲ್ಲಿ ಹೇಳಬೇಕಾದರೆ, ಹಾಸ್ಯಕ್ಕೆ ಹೇಳಬೇಕಾದರೆ ಏನಂತಾರೆ, ಭಾರೀ ದುರ್ಧರವಾದ ಪರಿಸ್ಥಿತಿಯಲ್ಲಿ ತಾನು ಬಿದ್ದಿದ್ದಾನೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಕ್ಕಪಕ್ಕದಲ್ಲಿ ನೋಡಿದರೆ ಉಳಿದವರು ಓಡಿ ಹೋಗಿದ್ದಾರೆ, ಉಳಿದವರು ಸಿಕ್ಕಿಬಿದ್ದಾರೆ. ಆಗ ಚಿತ್ರಸೇನ ಬಂದವನೇ ಬಂದ, ಗಟ್ಟಿಯಾಗಿ ದುರ್ಯೋಧನನ್ನು ಕಟ್ಟಿಕೊಂಡ, ರಥದೊಳಗೆ ಕೂಡಿಸಿಕೊಂಡ. ಅದರೊಳಗೆ ದುಶ್ಯಾಸನ ಸಿಕ್ಕ, ಶಕುನಿ ಸಿಕ್ಕ, ದುರ್ಯೋಧನ ತಮ್ಮಂದ್ರು 100 ಜನ ಸಿಕ್ಕರು. ಎಲ್ಲರನ್ನು ಕಟ್ಟಿ ಹಾಕಿಕೊಂಡು ನಮ್ಮ ಕೆಲಸ ಮುಗೀತು ಅಂಥೇಳಿ ಗಂಧರ್ವ ತೆಗೆದುಕೊಂಡು ಅವರನ್ನು ಕರೆದುಕೊಂಡು ಹೊರಟೇ ಬಿಟ್ಟ. ಪ್ರಿಯದರ್ಶಿ ಮಹಾಬಾಹೋ ಧಾರ್ತರಾಷ್ಟ್ರೋ ಮಹಾಬಲ ಗಂಧರ್ವೈ ಹೀಯತೆ ರಾಜ ಪಾರ್ಥಸ್ಥಂ ಅನುಧಾವತ್. ಎಷ್ಟು ವಿಚಿತ್ರ ಅಂತಂದರೆ, ಮಧ್ಯದೊಳಗೆ ಸರೋವರ, ಈಚೆ ಯುದ್ಧ ನಡೀತಾ ಇದೆ, ಆಚೆ ಪಾಂಡವರಿದ್ದಾರೆ. ಪಾಂಡವರು ನೋಡ್ತಾ ಇದ್ದಾರೆ. ಆಗ ಎಲ್ಲರೂ ಇವರನ್ನು ಎತ್ತಿಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ತಿಳಿದ ಅನೇಕ ಮಂತ್ರಿಗಳು, ವೃದ್ಧರಾದ ಹಿರಿಯ ಮಂತ್ರಿಗಳು ಓಡಿ ಬರೆದು ಧರ್ಮರಾಜನ ಕಾಲಿಗೆ ಬೀಳ್ತಾರೆ. ವೃದ್ಧಾನ್ ದುರ್ಯೋಧನ ಮಾತ್ಯಾನ್ ಭೀಮಸೇನೋಭ್ಯಭಾಷತ ಮಹತಾದಿ ಪ್ರಯತ್ನೇನ ಸಂನಹ್ಯ ಗಜಬಾಜಿಭಿ. ಧರ್ಮಣ್ಣ, ನಿನ್ನ ಪ್ರೀತಿಯ ತಮ್ಮನಾದ ದುರ್ಯೋಧನನನ್ನು ಕಟ್ಟಿಕೊಂಡು ಹೋಗ್ತಾ ಇದ್ದಾರೆ, ನೀನೇ ದಯಮಾಡಿ ಬಂದು ಬಿಡಿಸ್ಬೇಕು. ಭೀಮಸೇನ ದೇವರು ಬಂದಂತಾರೆ, ಯಾವಾಗ ಧರ್ಮರಾಜನ ಪ್ರೀತಿಯ ತಮ್ಮನಾದ ದುರ್ಯೋಧನ ಪ್ರೀತಿಯ ತಮ್ಮನೇ ಆಗಿದ್ದರೆ ಮೋಸವನ್ನು ಯಾಕೆ ಮಾಡಿದರು, ಅನ್ಯಾಯ ಯಾಕೆ ಮಾಡಿದರು, ನಮ್ಮನ್ನು ಯಾಕೆ ರಾಜ್ಯವನ್ನು ಭ್ರಷ್ಟರನ್ನಾಗಿ ಮಾಡಿ ವನಕ್ಕೆ ಕಳಿಸಿದ್ದಾರೆ? ಅವರಿಗೆ ಅದೇ ತರಹದ ಕಷ್ಟ ಆಗಲೇಬೇಕು, ಅವರಿಗೆ ಆ ದುರವಸ್ಥೆ ಬರಲೇಬೇಕು. ನಾವೇನೂ ರಕ್ಷಣೆ ಮಾಡೋದಿಲ್ಲ. ಧರ್ಮಣ್ಣ ಗಪ್ ಕೊಡು ನೀನು ಅಂತ ಹೇಳಿ ಧರ್ಮರಾಜನ ಗಪ್ ಕುಡಿಸಿಬಿಟ್ಟ. ಯಾಕೆ ಭೀಮನಿಗೆ ಗೊತ್ತಿತ್ತು, ಧರ್ಮರಾಜನ ಹತ್ತಿರ ಯಾರಾದರೂ ಶರಣು ಬಂದಿದ್ದಾರೆ ಅಂದರೆ ಧರ್ಮರಾಜ ನನ್ನ ಅರ್ಜುನ ಮುಖವನ್ನು ನೋಡೋನೆ, ಅವರನ್ನು ರಕ್ಷಣೆ ಮಾಡಿಕೊಂಡು ಬಾ ಅಂತ ಕೊಟ್ಟು ಕಳಿಸೋನೆ. ಆದ್ದರಿಂದ ನಾವೇ ಕಳಿಸ್ಕೊಂಡು ಅವರನ್ನು ರಕ್ಷಣೆ ಮಾಡಿಕೊಂಡು ಬರಬೇಕು, ಸರ್ವಥಾ ಸಾಧ್ಯವಿಲ್ಲ ಅಂತ ಹೇಳಿ ಭೀಮ ಗಟ್ಟಿಯಾಗಿ ಹಿಡಿತಾರೆ. ದೀನಾನ್ ದುರ್ಯೋಧನಸ್ಯ ಅಸ್ಮಾನ್ ರಷ್ಟ್ರಕಾಮಸ್ಯ ದುರ್ಮತೆ ದ್ವೇಷ್ಟಾರಮನ್ಯೇ ಕ್ಲೀಬಸ್ಯ ಘಾತಯಂತೀತಿ ನ ಶ್ರುತಂ. ಆಗ ಭೀಮ ಮತ್ತೆ ಕೇಳ್ತಾನೆ, ಅಲ್ಲ ನಪುಂಸಕರಂತೆ ದುರ್ಯೋಧನನನ್ನು ಎಲ್ಲರೂ ಕಟ್ಟಿ ಹಾಕಿಕೊಂಡು ಹೋಗಿದ್ದಾರೆ ಅಂತೆಲ್ಲ, ಎಲ್ಲಿದ್ದಾರೆ ದುರ್ಯೋಧನ ನೋಡೋಣಲ್ಲ, ನಾವು ನೋಡಬೇಕು. ದ್ವೇಷ್ಟಾರಮನ್ಯೇ ಕ್ಲೀಬಸ್ಯ ಘಾತಯಂತೀತಿ ನ ಶ್ರುತಂ ಇದಂ ಕೃತಂ ನ ಪ್ರತ್ಯಕ್ಷಂ ಗಂಧರ್ವೇರತಿ ಮಾನುಷಂ. ಅತಿ ಮಾನುಷ ಪರಾಕ್ರಮವುಳ್ಳಂತಹ ಗಂಧರ್ವರು ಈ ಕೆಲಸವನ್ನು ಮಾಡಿದ್ದಾರಲ್ಲ ಅಂತ ತುಂಬ ಸಂತೋಷವಾಗಿದೆ. ಭಲೆ ಭೇಷ್, ಅವರಿಗೆ ಹಾಗೆ ಆಗಬೇಕಾಗಿತ್ತು, ದುಷ್ಟರಿಗೆ, ದುರ್ಯೋಧನಾದಿಗಳಿಗೆ ಅಂತ ಹೇಳಿ ಭೀಮಸೇನ ಗಟ್ಟಿಯಾಗಿ ಹೇಳ್ತಾ ಮುಂದೆ ಹೇಳ್ತಾನೆ, ಅಧರ್ಮಚಾರಿಣಸ್ತಸ್ಯ ಕೌರವ್ಯಸ್ಯ ದುರಾತ್ಮನಃ ಯೇ ಶೀಲಮನುವರ್ತಂತಿ ತೇ ಪಶ್ಯಂತಿ ಪರಾಭವಂ. ಕೇಳಿ ಇಲ್ಲಿ, ಆ ಎಲ್ಲ ಮಂತ್ರಿಗಳು, ಹಿರಿಯರಾದ ವೃದ್ಧರಾದ ಮಂತ್ರಿಗಳನ್ನು ಕೂಡಿಸಿಕೊಂಡು ಭೀಮಸೇನ ದೇವರು ಹೇಳ್ತಾರೆ, ಯಾರು ಶೀಲವನ್ನು ಅನುಸರಿಸ್ತಾರೋ, ಯಾರು ಸಚ್ಚಾರಿತ್ರವಂತರಾಗಿರ್ತಾರೋ ಅವರಿಗೆ ಎಂದಿಗೂ ಪರಾಭವವಾಗುವುದಿಲ್ಲ. ಇದು ಅಂದಿನಿಂದ ಇವತ್ತಿನವರೆಗೂ, ಇನ್ನು ಅನಂತ ಕಾಲದವರೆಗೆ ನಾವು ನೋಡಿದಾಗಲೂ ಇದು ನಿಶ್ಚಿತ, ಗಟ್ಟಿಯಾದ, ಸ್ಥಿರವಾದ ತತ್ವವಿದು. ಅಧರ್ಮೋ ಹಿ ಕೃತಸ್ಥೇನ ಏನೇತೆ ಇದು ಉಪಲಕ್ಷಿತಂ. ಅವರಿಗೆ ಪರಾಭವವಾಗಿದೆ ಅಂತಂದರೆ ಅವರು ಅಧರ್ಮದೊಳಗೆ ಕಾಲಿಟ್ಟಿದ್ದಾರೆ ಅಂತ ಅರ್ಥಲ್ಲ. ಅಧಾರ್ಮಿಕರನ್ನು ರಕ್ಷಣೆಯನ್ನು ಮಾಡೋದಕ್ಕಾಗಿ ನಾವೇಕೆ ಬರುವುದು?
ನಾವೇಕೆ ಬರುವುದು? ನಾವು ಬರುವುದಿಲ್ಲ ಅಂತ ಭೀಮಸೇನ ದೇವರು ಗಟ್ಟಿಯಾಗಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ತಿಳಿಸಿಕೊಡ್ತಾರೆ, ಎಂದಿಗೂ ಸಜ್ಜನರಿಗೆ, ಸಾತ್ವಿಕರಿಗೆ ಪೀಡೆ ಕೊಡುವುದಕ್ಕಾಗಿ ನಾವು ತೊಡಗಿಕೊಂಡೆವು ಅಂತಾದರೆ ನಮಗೆ ಪರಾಭವ ಕಟ್ಟಿಟ್ಟ ಬುತ್ತಿ. ಇದರೊಳಗೆ ಎರಡು ಮಾತು ಇಲ್ಲ. ಆ ಸಾತ್ವಿಕ, ಸಜ್ಜನ, ವಿಷ್ಣು ಭಕ್ತ ಅದು ಯಾರೂ ಆಗಿರ್ಬೋದು, ನಮಗಿಂತಲೂ ಬಲಾಢ್ಯರಾಗಿರ್ಬೋದು, ನಮಗಿಂತಲೂ ಅಧಮರಾಗಿರ್ಬೋದು, ನಮಗೆ ಸಮರಾಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಆಗಿರಬಹುದು. ಆದರೆ ಗುಣವಂತರಿಗೆ ಕೊಡುವ ಪೀಡೆ ಏನಿದೆ, ಇದು ಎಂದಿಗೂ ದೇವರಾಗಲಿ ದೇವತೆಗಳಾಗಲಿ ಯಾವ ಕಾರಣಕ್ಕೂ ಸಹನೆ ಮಾಡೋದಿಲ್ಲ. ಅವನು ಸ್ವಯಂ ದೇವತೆಯೇ ಆಗಿರಲಿ. ಗುಣವಂತರಾದ ಪಾಂಡವರಿಗೆ ಪೀಡೆ ಕೊಟ್ಟವನು ಮತ್ತೊಬ್ಬ ಗುಣವಂತನಾದ ದೇವತೆ ಕರ್ಣನೇ ಅಲ್ವಾ? ದೇವತೆಯಾಗಿದ್ದರೂ ಕೂಡ ಅವನಿಗೆ ಪೀಡೆ ಕೊಟ್ಟದ್ದಕ್ಕಾಗಿ ಅವನಿಗೆ ಸೋಲು ಅನ್ನೋದು ಏನಿದೆ, ಪರಾಭವ ಎನ್ನುವುದು ಏನಿದೆ, ಪಲಾಯನ ಎನ್ನುವುದು ಏನಿದೆ, ಇದು ಅತ್ಯಂತ ಗಟ್ಟಿಯಾದ ಕಟ್ಟಿಟ್ಟ ಬುತ್ತಿ. ಅದನ್ನು ತಪ್ಪಿಸಿಕೊಳ್ಳಲಿಕ್ಕೇ ಸಾಧ್ಯವಿಲ್ಲ. ಇನ್ನು ಸ್ವಯಂ ದುಷ್ಟರೇ ಆಗಿದ್ದರೆ, ದುರ್ಜನನೇ ಆಗಿದ್ದರೆ ಅವನಿಗಾಗುವ ಅನರ್ಥ ಅಂತ ಅನ್ನೋದು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವಮಾನ ಮಾಡುವುದಕ್ಕಾಗಿ ಹೋದಾಗ ಅವಮಾನಿತನಾಗುವುದು ಇದು ನಿಶ್ಚಿತ. ಪೀಡೆ ಕೊಡುವುದಕ್ಕಾಗಿ ಹೋದಾಗ ಪೀಡೆಗಳನ್ನು ಅನುಭವಿಸುವುದು ಸತ್ಯ. ಕಷ್ಟ ಕೊಡಲು ಹೋದಾಗ ಕಷ್ಟವನ್ನು ಅನುಭವಿಸುವುದು ಅಷ್ಟೇ ಸತ್ಯ. ಆದ್ದರಿಂದಾಗಿ ಎಂದಿಗೂ ಗುಣವಂತರನ್ನು ಎದುರು ಹಾಕಿಕೊಳ್ಳುವ ಹಾಗಿಲ್ಲ, ಗುಣವಂತರ ವಿರೋಧವನ್ನು ಮಾಡುವ ಹಾಗಿಲ್ಲ. ಆದ್ದರಿಂದಾಗಿ ಪಾಂಡವರಾದ, ಗುಣವಂತರಾದ, ವಿಷ್ಣು ಭಕ್ತರಾದ, ಸದಾಚಾರಿಗಳಾದ, ಸದ್ಧರ್ಮ ನಿಷ್ಠರಾದ, ಸಾತ್ವಿಕೋತ್ತಮರಾಗಿರ್ತಕ್ಕಂಥ ಈ ಪಾಂಡವರನ್ನು ಕುರಿತುಕೊಂಡು ಪೀಡೆ ಕೊಡುವುದಕ್ಕಾಗಿ ಆ ದುರ್ಯೋಧನ, ಶಕುನಿ, ಕರ್ಣ ಇನ್ನನೇಕರು ಎಷ್ಟು ಜನ ಬಂದರೂ ಕೂಡ ಅವರಿಗೆ ಎಂದಿಗೂ ಹಿತವಾಗಿಲ್ಲ, ಎಂದಿಗೂ ಹಿತವಾಗುವುದಿಲ್ಲ. ಇದು ಈ ಒಂದು ಬಾರಿ ಅಲ್ಲ, 100 ಬಾರಿ ಈ ವಿಷಯವನ್ನು ಮಹಾಭಾರತ ಸ್ಪಷ್ಟಪಡಿಸುತ್ತದೆ. ಆದ್ದರಿಂದಾಗಿ ಗುಣವಂತರನ್ನು ಎದುರು ಹಾಕಿಕೊಳ್ಳುವಾಗಿಲ್ಲ. ತಾತ್ಕಾಲಿಕವಾಗಿ ಗುಣವಂತರಿಗೆ ಸೋಲಾಗಬಹುದು, ಆದರೆ ದೇವತೆಗಳು ಮಾತ್ರ ಅವರನ್ನು ಸಹನೆ ಮಾಡುವುದಿಲ್ಲ, ಭಾರೀ ಅನರ್ಥವನ್ನು ಉಂಟು ಮಾಡಿ ತೀರ್ತಾರೆ ಎನ್ನುವುದಕ್ಕೆ ಈ ಜ್ವಲಂತವಾದಂಥದ್ದು ಇದು ನಿದರ್ಶನ. ಗುಣವಂತರಾದ ಪಾಂಡವರಿಗೆ ಪೀಡೆಯನ್ನು ಕೊಡುವುದಕ್ಕಾಗಿ ಬಂದ ಕರ್ಣ ಸೋತು ಪಲಾಯನ ಮಾಡಿದ. ಶಕುನಿ, ದುರ್ಯೋಧನ, ದುಶ್ಯಾಸನ ಮೊದಲಾದ 100 ಜನರನ್ನು ಆ ಎಲ್ಲ ಗಂಧರ್ವರು ಕಟ್ಟಿ ಹಾಕಿಕೊಂಡು ಅವನನ್ನು ಎತ್ತಿಕೊಂಡು ಹೋಗ್ತಾ ಇದ್ದಾರೆ. ಈ ಮಧ್ಯೆ ಇವರು ಭೀಮನ ಹತ್ತಿರ ಬಂದಾಗ ಭೀಮ ನಾನು ರಕ್ಷಣೆ ಮಾಡುವುದಿಲ್ಲ ಅಂತ ಸ್ವಚ್ಛವಾಗಿ ಹೇಳಿದಾಗ ಧರ್ಮರಾಜ ಹೇಳ್ತಾರೆ, ಏವಂ ಬ್ರುವಾಣಂ ಕೌಂತೇಯಂ ಭೀಮಸೇನಂ ಅಪಸ್ವರಂ. ರಕ್ಷಣೆಯನ್ನು ಮಾಡುವುದಕ್ಕೆ ಹಿಂದೇಟ್ ಹಾಕಿದ ಭೀಮನನ್ನು ಕುರಿತು ಹೇಳ್ತಾನೆ, ನಕಾಲ ಪರುಷಸ್ಯಾಯಂ ಇತಿ ರಾಜಾಭ್ಯಭಾಷತ. ಇದು ನಮ್ಮವರಿಗೆ ಪೀಡೆಯಾದಾಗ ಅವರಿಗೆ ಕೆಡುಕು ಮಾತುಗಳನ್ನು ಆಡುವುದು ಏನಿದೆ ಇದು ನಮಗೆ ಶೋಭೆ ತರುವಂಥದ್ದಲ್ಲ. ಆದ್ದರಿಂದಾಗಿ ಭೀಮಣ್ಣ ನೀನು ಹೋಗಿ ರಕ್ಷಣೆಯನ್ನು ಮಾಡಬೇಕು ಅಂತ ಧರ್ಮರಾಜ ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಇದು ಗುಣವಂತರ ಲಕ್ಷಣ. ಪೀಡೆ ಕೊಡುವುದಕ್ಕಾಗಿ ಬಂದ ದುಷ್ಟರನ್ನೂ ಕೂಡ ರಕ್ಷಣೆಯನ್ನು ಮಾಡು ಅಂತ ಹೇಳುವುದು ಇದು ಗುಣವಂತರ ಲಕ್ಷಣ. ಶಾಂತವಾಗಿ ಮನೆಯಲ್ಲಿ ಸಾಧನೆಯನ್ನು ಮಾಡ್ತಾ ಕುಳಿತುಕೊಂಡಿರ್ತಕ್ಕಂಥ ಪಾಂಡವರಿಗೆ, ವನದಲ್ಲಿ ಇರುವ ಪಾಂಡವರಿಗೆ ಪೀಡೆ ಕೊಡುವುದಕ್ಕಾಗಿ ಬರುವುದು ಏನಿದೆ ದುಷ್ಟರಾದ ದುರ್ಯೋಧನಾದಿಗಳ ಲಕ್ಷಣ. ಇವೆರಡನ್ನೂ ಕೂಡ ಈ ಪ್ರಸಂಗದೊಳಗೆ ಎತ್ತಿ ತೋರಿಸಿ ನಮಗೊಂದು ಉತ್ತಮವಾದ ಮಾರ್ಗದರ್ಶನವನ್ನು ಮಾಡ್ತಾರೆ. ಮುಂದೆ ಭೀಮ ಮತ್ತು ಧರ್ಮರಾಜರ ಒಂದು ಸಂವಾದವಾಗತ್ತೆ. ದುರ್ಯೋಧನನ್ನು ಭೀಮಸೇನ ದೇವರು ಹೋಗಿ ರಕ್ಷಣೆಯನ್ನು ಮಾಡಿಕೊಂಡು ಬರ್ತಾರೋ ಇಲ್ಲೋ ಇತ್ಯಾದಿಯಾದ ಎಲ್ಲ ಕಥೆಗಳು ಮುಂದೆ ಬರ್ತದೆ. ಅದನ್ನೆಲ್ಲವನ್ನು ಕೂಡ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.